ನಿಮ್ಮ ಪುಷ್ಪ ಅಂತ ಬರೆದಿದ್ದು. ಕನಸು ಕಾಣಬೇಕು ಅಂತ ಕತ್ತು ಹಿಸುಕಿ ಒತ್ತಾಯ ಮಾಡಲಾಗ್ತಿದೆ. ದುಃಖನ ದೀಪ ಇಟ್ಕೊಂತೀರಿ, ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಎಲ್ಲ ಬದುಕ್ತಿದ್ವಿ. Perfect. That's why he is the GOAT. The GOAT. ಹಲೋ ಫ್ರೆಂಡ್ಸ್, ಇವತ್ತು ಟಾಪಿಕ್ ಬಂದು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ, ಅವ್ರ ಬಗ್ಗೆ ಮಾತಾಡೋದು. ಸೊ ಅವ್ರ ಹೆಸರು ಬಂದು ಒಂದು ನಿಮಿಷ, ಅವ್ರ ಹೆಸರು ಬಂದು ಕಾಲ್ಮಿ ಲವ್ಲಿ ಮಂಜು ಅಫಿಷಿಯಲ್. ಮಂಜು ಕನ್ನಡಿಗ, ಬಿಗ್ ಡ್ರೀಮ್, ಕರ್ನಾಟಕ ಟ್ರಿಪ್, 31 ಜಿಲ್ಲಾ ಸರ್ಕಾರಿ ಶಾಲೆ ಉಳಿಸಿ ಅಮ್ಕು ಡುಮ್ಕು ಅಲ್ಲಿ. ಕಾಲ್ಮಿ ಲವ್ಲಿ ಮಂಜು ಅಫಿಷಿಯಲ್. ಓಕೆ, ಕಾಲ್ಮಿ ಲವ್ಲಿ ಮಂಜು ಅಫಿಷಿಯಲ್ ಅಲಿಯಾಸ್ ಅಮ್ಕು ಡುಮ್ಕು. ಯಾವನ ಹೆಸರಿಟ್ಟಿದ್ ನಿನಗೆ? ಒಂದು ಹೆಸರುಗಳೇನೋ ಇವೆಲ್ಲ. ಫಸ್ಟ್ ಬಂದು ನಾನು ವಿಕಿಪೀಡಿಯಾ ಬಗ್ಗೆ ಮಾತಾಡ್ಬೇಕು. ಅವ್ರು ಬಂದು ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಕೊಡ್ತಾರೆ, ಕ್ವಾಲಿಟಿ ಕಂಟೆಂಟ್ ಕೊಡ್ತಾರೆ. ಸೊ ಫಸ್ಟ್ ಅವರು ಒಬ್ರ ಜೊತೆ ಕೊಲಾಬ್ರೇಟ್ ಮಾಡಿದ್ರು, ಅಕ್ಷಯ್ ಅಂತ. ಅವರು ಒಬ್ರು ಕಂಟೆಂಟ್ ಕ್ರಿಯೇಟರ್. ಸೊ ಅವ್ರು ಬಂದು ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಕೊಡ್ತಾರೆ ಕಂಟೆಂಟ್ ದಲ್ಲಿ. ನನ್ಗೆ ಹೆಂಗೆ ಎಕ್ಸ್ಪ್ಲೋರ್ ಆಗಿದ್ದು ಅಕ್ಷಯ್ ಅಂದ್ರೆ ಥ್ರೂ ದ ವಿಕಿಪೀಡಿಯಾ. ಸೊ ವಿಕಿಪೀಡಿಯಾ ಅವ್ರು ಬಂದು ಅಪ್ಲಿಸ್ಟ್ ಮಾಡೋದಕ್ಕೆ ಅವ್ರ ಹತ್ರ ಪವರ್ ಇದೆ. ಸೊ ಅವ್ರು ಬಂದು ಗುಡ್ ಕೊಲಾಬ್ರೇಷನ್, ಗುಡ್ ಸ್ಕಿಲ್ ಬೇಸ್ಡ್, ಟ್ಯಾಲೆಂಟ್ ಬೇಸ್ಡ್ ಇರೋರ್ ಜೊತೆ ಕೊಲಾಬ್ರೇಟ್ ಮಾಡಿ. ಇವ್ರನ್ನೆಲ್ಲ ಯಾಕೆ ಕೊಲಾಬ್ರೇಟ್ ಮಾಡ್ತೀರಾ ಅಂತ ನನ್ನೊಂದು ಕ್ವಶನ್ ಇದೆ. ಸೊ ಇದ್ರಲ್ಲಿ ಟುಡೇ ಬೀಟ್ಸ್ ಅಂತ ಜೊತೆನೂ ಕೊಲಾಬ್ರೇಟ್ ಮಾಡಿದಾರೆ. ನನಗೆ ಅವ್ರ ಜೊತೆ ಕೊಲಾಬ್ರೇಟ್ ಆಗಿರೋದು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಅವ್ರು ಬಂದು ಸ್ಕಿಲ್ ಬೇಸ್ಡ್. ಅದು ಅವ್ರು ಬಂದು ಡಿಜೆ ಮಾಡ್ತಾರೋ, ಅದು ರಿಮಿಕ್ಸ್ ಮಾಡ್ತಾರೋ, ಅದು ಸ್ಕಿಲ್ ಬೇಸ್ಡ್. ದಿಸ್ 3 people ಆರ್ ನಾಟ್ ವರ್ತ್ ಟು ಕೊಲಾಬ್ರೇಟ್. ಅದನ್ನ ಹೇಳ್ಬೇಕಂತ ಇಷ್ಟ ಪಡ್ತೀನಿ. ವಿಕಿಪೀಡಿಯಾನ ನಾವು ಇಲ್ಲಿಟ್ಟಿದ್ದೀವಿ, ಇಲ್ಲೇ ಇರೋದಕ್ಕೆ ಟ್ರೈ ಮಾಡಿ ವಿಕಿಪೀಡಿಯಾ. ನೆಕ್ಸ್ಟ್ ಬಂದು ದ ಮೇನ್ ಸ್ಟ್ರೀಮ್ ಕಾಮಿಡಿ ಕಿಲ್ಲಾಡಿಗಳಲ್ಲಿ ಹಾಕೊಂಡಿದ್ದಾರೆ. ಏನ್ಕಂತ ಗೊತ್ತಿಲ್ಲ. ಐ ಥಿಂಕ್ ಮಾರ್ಕೆಟಿಂಗ್ ಫನಲ್ ಮಾಡೋದಕ್ಕೆ ಯಾರೋ ರೀಲ್ ಕ್ರಿಯೇಟರ್ಸ್ 3 members 2 members ಯಾರೋ ಗೊತ್ತಿಲ್ಲ, ಅದ್ರ ಒಬ್ರು ಕಾಲ್ಮಿ ಲವ್ಲಿ ಮಂಜು ಅಫಿಷಿಯಲ್ ಅವರು ಹೋಗಿದ್ದಾರೆ. ಅದನ್ನ ನೋಡೋಣ ಬನ್ನಿ, ಆ ಸ್ಕಿಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಒಂದ್ ಎರಡು ಕೆಲಸ ಮಾಡ್ಕೊಂಡ್ಯಾನೆ. ಇದರಿಂದ ಸೋಷಿಯಲ್ ಮೀಡಿಯಾ ಅನ್ನೋ ಹುಚ್ಚಿಡದಂತ ಹೆಂಡತಿ ಮನೆಯಲ್ಲಿರೋ ಗಂಡನಿಗೆ ಟಾರ್ಚರ್ ಕೊಟ್ಟು ನೆಮ್ಮದಿಯಾಗಿರೋ ಮನೆಯಲ್ಲಿ ವೆರೈಟಿ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿರೋದು ಹೇಗೆ, ಇದನ್ನ ತೋರ್ಸೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್. ಅಲ್ಲೆಲ್ಲ ಕರಿ ಡಬ್ಬಗಳಿದೆಯಲ್ಲ, ಅದೇನ್ರಿ? ಅಯ್ಯೋ, ಕರಿ ಡಬ್ಬ ಅಲ್ಲ ಕಣೆ, ಕ್ಯಾಮ್ರಾ ಅಂತ ಏನಂದ್ರೆ ಗೊತ್ತಿಲ್ಲ. ಶಿವ ಕ್ಯಾಮ್ರಾನ ನಿಮಗ್ ಮಾತ್ರ ರೀ ತೋರ್ಸೋದು, ಬೇರೆಯವ್ರಿಗೆಲ್ಲ ತೋರ್ಸಕ್ ಆಗಲ್ಲ ರೀ. ಮುಖ ತೋರ್ಸೋದತ್ತೆ. ಅನ್ನೋದ್ರ ಡಬಲ್ ಮೀನಿಂಗ್ ಜೋಕ್. ಏನ್ ಕಾಮಿಡಿ ಕಿಲ್ಲಾಡಿಗಳ ಒಂಚೂರು ನಗುನೇ ಬರ್ತಿಲ್ಲ. ಇದು ನೋಡಿದ್ರೆ ಇರಿಟೇಷನ್ ಆಗ್ತಿದೆ. ಇದೆಲ್ಲ ಹೆಂಗ್ ನೋಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ನೀವು. ನನಗೆ ಏನಂದ್ರೆ ಫೇಕ್ ಎಕ್ಸ್ಪ್ರೆಷನ್ ಕೊಡ್ತಾ ಇದಾರಲ್ಲ ಜಡ್ಜಸ್, ಅದನ್ನ ರಿಜಿಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಹೇಗೆ ಅವರು ಫೇಕ್ ಎಕ್ಸ್ಪ್ರೆಷನ್ ತರನೇ ಇದೆ ಎಲ್ಲ ನೋಡಿ ಅವ್ರು ಕೊಡೋದು. ಇದ್ರ ಒಳಗೆ ಏನಿರುತ್ತ? ಇವತ್ತು ಎಲ್ಲ ಇದೆ ಕಣೆ. ಪಾಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅಷ್ಟೇ ಯಾಕೆ ಜೀವನ ನಡೀತಾ ಇರೋದೇ ಇದರಿಂದ. ಇನ್ಸ್ಟಾಗ್ರಾಮ್ ಅಂದ್ರೆ ಗೊತ್ತಿಲ್ವಾ? ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ಬೋದು, ಪೋಸ್ಟ್ ಮಾಡ್ಬೋದು, ಫೋಟೋ ತಕ್ಕೋಬಹುದು. ಮಾಡ್ಬೇಕು. ಇಲ್ಲ ಚೆನ್ನ, ನೀನ್ ತಲೆ ಕೆಡಿಸ್ಕೋಬೇಡ. ನಾನ್ ನಿನ್ ಸಪೋರ್ಟ್ಗೆ ಯಾವಾಗ್ಲೂ ಇರ್ತೀನಿ ಕಣೆ. ಹೋಗ್ಲಿ ಬಿಡ್ರಿ, ಎಲ್ಲ ನಿಮ್ ತರ ಇರ್ತಾರ. ಅದ್ರಲ್ಲಿ ಜಗ್ಗೇಶ್ ಹೆಂಗ್ ಕೂತಿದ್ದಾರೆ ನೋಡಿ, ಅದೊಂದು ಡಾಗ್ ಮೀಮ್ ಬರುತ್ತಲ್ಲ, ಹಿಂಗ್ ಕಣ್ಣು ಮುಚ್ಕೊಂಡು ಆ ತರನೇ ಕೂತಾರೆ. ಅಲ್ಲ, ನಾನು ಒಬ್ಬರೇ ರೀಲ್ಸ್ ಮಾಡಿದಕ್ಕೇನೆ ಇಷ್ಟು ಲೈಕ್ಸ್ ಬಂದಿದೆ. ಯಾರಾದ್ರೂ ಫೇಮಸ್ ಆಗಿರೋರ್ ಜೊತೆ ಮಾಡಿದ್ರೆ ಯಾರ ಜೊತೆ ಮಾಡೋದು? ಜಗ್ಗೇಶ್ ಸರ್ ಜೊತೆ ರೀಲ್ಸ್ ಮಾಡೋದು ಬೇಡ, ಅವ್ರಿಗೆ ರೀಲ್ಸ್ ಕಂಡ್ರೇನೆ ಆಗಲ್ವಂತೆ. ಇನ್ಯಾರ ಜೊತೆ ಮಾಡೋದು? ಅದೇ ಆ ಭರತ್ ಹಾಸನ್ ಇದಾರಲ್ಲ, ಮೆಸೇಜ್ ಮಾಡ್ತೀನಿ. ಲೊಕೇಶನ್ ಸೆಂಡ್. ಕಾಮಿಡಿ ಶೋ ಮಾಡ್ತಾ ಇದಾರೆ, ಇಲ್ಲಾಂದ್ರೆ ಸಾಂಗ್ ಹಾಕೊಂಡು ಫ್ಯಾಷನ್ ವಾಕ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಇವಾಗ 4 ಸಾಂಗ್ ಆಯ್ತು ಇದೊಂದು ಸ್ಕಿಟ್, ಇನ್ನ ಅರ್ಧನೂ ಮುಗ್ದಿಲ್ಲ. ಒಂದ್ ಸ್ಕಿಟ್ ಅಲ್ಲೇ 4 ಸಾಂಗ್ ಬಂದಿದೆ. ಹಾಯ್ ಭರತ್, ನಾನ್ ನಿಮ್ ದೊಡ್ಡ ಫ್ಯಾನು. ಅಷ್ಟೇ ಅಲ್ಲ, ನಿಮ್ ಕೂದಲಿಗೂ ನಾನ್ ದೊಡ್ಡ ಫ್ಯಾನು. ಏನ್ ಹೇರ್ ಸ್ಟೈಲು, ಏನ್ ಗಡ್ಡ, ಏನ್ ಪರ್ಸನಾಲಿಟಿ, ಸೂಪರ್ ನೀವು. ಭರತ್ ಅವ್ರೆ, ನನ್
ಜೊತೆ ಡಾನ್ಸ್ ಮಾಡ್ತೀರಾ? ಅದಕ್ಕೆ ಯಾಕೆ ಇಷ್ಟೊಂದು ಕೇಳ್ಕೊತೀರಾ? ನಾನಿರೋದೇ ಬೇರೆಯವ್ರ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡೋಕೆ, ರೀಲ್ಸ್ ಮಾಡೋಕೆ ಅಂದೆ. ಗ್ಲಾಮರಸ್ ಗಂಗು, ಲೆಟ್ಸ್ ಡ್ಯಾನ್ಸ್, ಲೆಟ್ಸ್ ಡ್ಯಾನ್ಸ್. ಅಗೇನ್ ಇನ್ನೊಂದು ಸಾಂಗ್. ತಾರಾ ಮ್ಯಾಮ್ ಇಸ್ ಗಿವಿಂಗ್ ಅ ಫೇಕ್ ಎಕ್ಸ್ಪ್ರೆಷನ್. ಯಾಕ್ರಿ ಫೀಲ್ ಆಯ್ತಾ? ನೀವೇ ಫೀಲ್ ಆಗಿರಲ್ಲ ಬಿಡಿ. ಯಾಕೆ ಹೇಳಿ, ನೀವು ಬ್ರಾಡ್ ಮೈಂಡೆಡ್ ಅಲ್ವಾ? ತಿರ್ಗಾ ಇನ್ನೊಂದು ಸಾಂಗ್. ಗಿಫ್ಟ್ ಕೊಟ್ಟು ಜಗಣ ತಲೆ ಮೇಲೆ ಒಂದೂ ಕೂದಲು ಉಳಿದಿಲ್ಲ ಈ ನನ್ನ ಮಗನಿಗೆ. ಗಿಫ್ಟ್ ಕೊಡ್ತಾನೆ. ವಾಟ್ ಪೇಡ್ ಕೊಲಾಬರೇಷನ್? ಹೆಂಗೆ ಇದನ್ನೆಲ್ಲ ನೋಡ್ತೀರಾ ಓವರ್ ಆಕ್ಷನ್? ಕಾಮಿಡಿ ಹೆಸರಲ್ಲಿ ಚುಚ್ಚಿ ಕೊಲ್ತಾ ಇದಾರೆ ನಮ್ಮನ್ನ. ಚೂರಿಗೆ ಕಾಮಿಡಿ ಇಲ್ಲ ಏನಿಲ್ಲ. ಮತ್ತೇನೆ ಆಯ್ತು? ಪೇಡ್ ಪ್ರಮೋಷನ್ ಯಾವ್ದು? ಪ್ರಾಡಕ್ಟ್ ಏನು? ಬೆಡ್ಶೀಟು. ಏನ್ ಕಾನ್ಸೆಪ್ಟ್? ಏನ್ ಗೊತ್ತಾ, ಇಬ್ರು ಬೆಡ್ಶೀಟ್ ಒಳಗಡೆ ಇರ್ತೀವಿ. ಚಳಿಗಾಲ ಅಲ್ವಾ? ಈ ಚಳಿಗಾಲದಲ್ಲಿ ನೀವು ಹೀಟಲ್ಲಿ ಇರ್ಬೇಕಂದ್ರೆ ಬಳಸಿ ಸಿಕೆ ಬೆಡ್ಶೀಟ್. ನೀವು ಹೀಟಲ್ಲಿ ಇರ್ಬೇಕಂದ್ರೆ ಅಲ್ಲ ಮಾತು, ನಾವು ಈ ಕೊರೆಯುವ ಬೆಚ್ಚನ ಚಳಿಗೆ ಬೆಚ್ಚಗಿರ್ಬೇಕಂದ್ರೆ ಬೆಡ್ಶೀಟು ಅಂತ ಹೇಳೋದು. ಇದನ್ನೆಲ್ಲ ಯಾವನ್ ಬರೀತಾ ಇದ್ದಾನೆ? ರೈಟರ್ ಯಾರಪ್ಪ? ಅದನ್ನೆಲ್ಲ ಪರ್ಫಾರ್ಮ್ ಮಾಡ್ತಾ ಇದಾರಲ್ಲ ಇವ್ರು ಆರ್ಟಿಸ್ಟ್ ಏನ್ ಕೇಳೋದಿಲ್ವಾ? ಅದನ್ನ ಕುತ್ಕೊಂಡು ನೋಡ್ತಾ ಇದಾರಲ್ಲ ಬರೀ ಜಡ್ಜಸ್, ಅವ್ರು ಮಾತಾಡೋದಿಲ್ವಾ? ಒಂಚೂರು ನಗುನೇ ಬರೋದಿಲ್ಲ ಅದನ್ನೆಲ್ಲ ನೋಡ್ತಾರೆ. ನಿನಗೆ ಬೆಡ್ಶೀಟ್ ಯಾಡ್ ಕೊಟ್ಟಿದ್ದು? ಗಂಡನ ಜೊತೆ ಬಿಟ್ಟು ಬೇರೆ ಜೊತೆ ಬೆಡ್ಶೀಟ್ ಯಾಡ್ ಮಾಡೋದು ಅಲ್ಲ. ರೀ ಸುಮ್ನೆ ಇರ್ರಿ, ಅದಕ್ಕೆ ಅಂತಾನೆ ಅಮುಕ್ ಕುಟುಂಬಕ್ಕನ್ ಕರ್ಸಿದೀನಿ. ಯಾರೇ ಅಮುಕ್ ಕುಟುಂಬಕ್ಕೂ? ಅಲ್ಲಿ ಬಂದ ನೋಡಿ. ಹಣ ಬಂದ. ಸ್ಪೆಷಾಲಿಟಿ ರೀ. ತಾರಾ ಮ್ಯಾಮ್ ಇದು ನೋಡಿ, ಎಕ್ಸ್ಪ್ರೆಷನ್ ನೋಡಿ. ಯಾರು ಇವನು? ಎಲ್ಲಿಂದ ಬಂದಿದ್ದಾನೆ? ಬೇಸಿಕಲಿ ಅಮ್ಕು ಡುಮ್ಕು ಅನ್ನೋದು ತಮಿಳ್ ವರ್ಡ್. ಸೊ ಅದು ಬಂದು ಯಾವ್ದೋ ಒಂದು ಸಾಂಗ್ ಇದೆ, ಅಮ್ಕು ಡುಮ್ಕು ಅನ್ನೋದು ಒಂದು ಮೀಮು ಇದೆ. ಅದು ಅಮ್ಕು ಡುಮ್ಕು ಅನ್ನೋದು ಸೊ ಅದರಿಂದ ಡಿರೈವ್ಡ್ ಆಗಿರೋದು. ಸೊ ಬೇಸಿಕಲಿ ಬಂದು ಇವನು ಕೊಂಗ. ಐ ಆಮ್ ನಾಟ್ ಅ ರೇಸಿಸ್ಟ್ ಪರ್ಸನ್. ಇದೊಂದು ಸರ್ಕಾಸಮ್ ವೇಗೆ ತಗೊಳ್ಳಿ ಅಷ್ಟೇ. ನಾನ್ ಕರ್ದಿದ ತಕ್ಷಣ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವು ಕರೆದ್ರೆ 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ, ಆರ್ಮಿ ತರ ಕೈತೀನಿ. ನಿಮ್ಗೆ ಯಾರನ್ನ ತೊಂದರೆ ಕೊಟ್ರೆ ಗೊತ್ತಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದು ಟಮ್ಟ ಸಾಂಗ್ ಅಲ್ಲ ಅದು. ಹೆಣ್ಣು ಮುಂದೆ ಟಮ್ಟ ಹೊಡಿತಾರಲ್ಲ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಗಂಗು ಅಕೌಂಟ್ಗೆ ಫಾಲೋ ಮಾಡಿಲ್ಲ ಅಂದ್ರೆ ಗೊತ್ತಲ್ಲ, ಮಹಾಕಾಳಿ ಹೋಗ್ಬಿಡ್ತೀನಿ. ಕೊಡ್ತಾ ಇದ್ರೆ ಶರ್ಟು ಯಾರು ಎತ್ ಕೊಡ್ರಪ್ಪ, ಅವನು ಶಾಂಪು ಬಿಟ್ಟಿದ್ದಾನೆ. ಕಾಲ್ ಆಂಬುಲೆನ್ಸ್ ಬೆಡ್ಶೀಟ್ ಅತ್ತೆ. ವಿಡಿಯೋ ಶುರು ಮಾಡೋಣ ರೀ. ನೀವೇ ವಿಡಿಯೋ ಮಾಡ್ರಿ. ಮಾಡ್ತೀನಿ, ಕರ್ಮಕ್ಕೆ ನಾನೇ ಮಾಡ್ಕೊಂಡು ಮಾಡ್ರಿ. ಕೂತ್ಕೊಂಡಿದ್ದೀರಲ್ಲ. ಅಗೇನ್ ಸಾಂಗ್ 15 ಸಾಂಗ್ ಹಾಕಿದ್ದಾರೆ. ಸ್ಕಿಟ್ ಮಾಡಕ್ ಬಂದಿದಾರ ಇಲ್ಲಾಂದ್ರೆ ಫ್ಯಾಷನ್ ವಾಕ್ ಮಾಡಕ್ ಬಂದಿದಾರ ಅಂತ ಗೊತ್ತಿಲ್ಲ. ಇರೋ ಮಾನ್ಸಿ ಕಾಲ್ ಮಾಡಿದ್ರು. ಮಾನ್ಸಿನ ಮತ್ಯಾರೇ ಇದು? ಅಯ್ಯೋ, ಅವ್ರ ಜೊತೆ ಕೊಲಾಬ್ ರೀಲ್ ಮಾಡ್ಬೇಕಂತೆ. ಮಾನ್ಸಿ ಬೇಗ ಬಂದ್ಬಿಡಿ. ನೀಲಿಗೆ ಬರ್ತಾ ಇದ್ದಾಳ? ಮತ್ತೆ ಗೊತ್ತಾಗಿಲ್ಲ. ಫೇಮಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲುಯೆನ್ಸರ್. ಇವ್ರು ಯಾರು? ಇವರು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಬರ್ತಾರಾ? ಇವ್ರು ಫೇಮಸ್? ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿರೋ ಗ್ಲಾಮರಸ್ ಗಂಗಾ ಜೊತೆ ಕೊಲಾಬರೇಷನ್ ಗೆ ಬಂದಿದ್ದೀನಿ. ಹಾಯ್ ಗಂಗು. ಹಾಯ್ ಮಾನ್ಸಿ. ವಿಟಮಿನ್ ಸಿಗದೆ ಸ್ವರ್ಗೋರು ಇರೋ ಇಲಿ ಇದ್ದಂಗ ಅವಳೆ, ಇವಳು ಇನ್ಫ್ಲುಯೆನ್ಸರ್ ಅಂತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ಬರೀ ಇನ್ಫ್ಲುಯೆನ್ಸರ್ ಅಷ್ಟೇ ಅಲ್ಲ, ಟ್ಯೂಬರ್ ಅಲ್ಲಿ ನನಗೆ 50,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಗೊತ್ತಾ?
ಅಯ್ಯೋ ಪಂಚರ್ ಆಗಿರೋ ಸೈಕಲ್ ಟ್ಯೂಬ್ ಇದ್ದಂಗದಿಯಾ, ನೀನು ಟ್ಯೂಬರ್ ಅಲ್ಲಿ ಬರ್ತೀಯ. ಪರ್ಸನಲ್ ಅಟ್ಯಾಕ್ ಅಷ್ಟೇ ಅದು. ಹೂ ಇಸ್ ದ ರೈಟರ್, ಯಾರು ರೈಟರ್ ಅಂತ ಗೊತ್ತಿಲ್ಲ. ಯಾವನ್ ಬರ್ತಿದೆ ಈ ತರ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದಾರೆ ಅಷ್ಟೇ. ಅವ್ರ ಬಾಡಿ ಹಿಡ್ಕೊಂಡು ಜೋಕ್ ಅನ್ನೋದು ಪೀಪಲ್ ವಿಲ್ ಲಾವ್ ಫಾರ್ ದ 2 jokes. ಒನ್ ಈಸ್ ಬಾಡಿ ಶೇಮ್, ಇನ್ನೊಂದು ಬಂದು ಅಡಲ್ಟ್ ಜೋಕ್ಗೆ ನಗ್ದೆ ನಗಿತಾರೆ ಅವರು ಅಷ್ಟೇ. ಇವ್ರು ಮಾಡ್ತಾರ ಒಂಚೂರು ನಗುನೇ ಬರ್ತಿಲ್ಲ, ಒಂದು ಸ್ಮೈಲ್ ಬರ್ತಿಲ್ಲ, ಇರಿಟೇಷನ್ ಆಗ್ತಿದೆ ಈಗ ಮಾಡೋ ಜೋಕ್ ಅನ್ನೋದು. ಇದೆಲ್ಲ ಹೆಂಗ್ ಕುತ್ಕೊಂಡು ನೋಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಅದು ಬಿಟ್ಟು ಪ್ಯೂರೆಸ್ಟ್ ಜೋಕ್ ಬಂದು ಮಾಡ್ತಾನೆ ಇಲ್ಲ. ಫಾರ್ ಎಕ್ಸಾಂಪಲ್ ಸ್ಯಾರಿ ಡ್ರಾಪಿಂಗ್ ಮಾಡೋದಾಗಿ ಎಲ್ಲ ವಿಡಿಯೋ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ಹೇಗ್ ಸೀರೆ ಉಟ್ಕೋತೀನಿ ಅಂತ ನಿಮ್ಗೆಲ್ಲ ತೋರಿಸ್ತೀನಿ. ಅದೆಲ್ಲ ಬೇಡ. ಮತ್ತೆ ಇನ್ನೊಂದು ಸಾಂಗು ಇಲ್ಲ, ನನಗೆ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ನನಗೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಅಗೇನ್ ಸಾಂಗ್ ಫಿಲ್ಮ್ ರೇಡಿಯೋ ಮಾಡ್ತಾ ಇದ್ದಾನೆ, ಇಲ್ಲಾಂದ್ರೆ ಕಾಮಿಡಿ ಕಿಲ್ಲರ್ ಶೋನ ಇದು. ಅಗೇನ್ ಸಾಂಗ್ ಎಲ್ಲರೂ ಕೂಡ ಹೌದಾ? ಅಲ್ಲಿ ನೋಡಿ ಅಮ್ಮು ಗೌಡ. ಹೂವಿನ ಪ್ರಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣ. ಇಷ್ಟಕ್ಕೆಲ್ಲ ಎಷ್ಟು ಖರ್ಚಾಯ್ತು? ಜಸ್ಟ್ 5 lakhs. ಹಾ, ನಿಮ್ಗೆ ಎಷ್ಟು ಹೇಳ್ತೀರಿ ನಾನು, ನನಗೆ ಫೋನ್ ಕೊಡ್ಬೇಡಿ ಅಂತ. ದಯವಿಟ್ಟು ಫೋನ್ ನ ಎಷ್ಟು ಬಳಸಬೇಕು ಅಷ್ಟೇ ಬಳಸಿ. ಫೋನು ಇಬ್ರು ವ್ಯಕ್ತಿಗಳನ್ನ ದೂರ ಮಾಡುತ್ತೆ. ಫೋನ್ ಯಾರನ್ನ ದೂರ ಮಾಡುತ್ತಂತ. ಫೋನ್ ಬಂದು ಫಸ್ಟ್ ಔಟ್ಕಮ್ ಬಂದು ಇರೋದೇ ಇಬ್ರನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ. ಹೆಂಗೆ ದೂರ ಮಾಡ್ತಾರೆ? ಅವತ್ತು ಹತ್ರ ಮಾಡ ಎಮೋಷನ್ ಇವಾಗ. ಅಣ್ಣ ಡೈಲಾಗ್ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ಡಿಪಿ ಅಲ್ಲಿ ಇಕ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಎಲ್ಲ ಬದುಕ್ತೀವಿ. ಸಂತೋಷನ ಯಾಕೆ ಸ್ಟೇಟಸ್ ಅಲ್ಲಿ ಇಟ್ಕೋಬೇಕು, ದುಃಖನ ಯಾಕೆ ಡಿಪಿ ದಲ್ಲಿ ಇಟ್ಕೋಬೇಕು? ಓ, ರೈಟರ್ ನೋಡಿ ಇಂಟೆಲಿಜೆಂಟ್ ಆಗಿ ಹೆಂಗ್ ಬರ್ದಿದ್ದಾರೆ ಅಂತ. ಎಸ್ ಸ್ಟೇಟಸ್ ಸಂತೋಷ, ಎಸ್ ರೈಮಿಂಗ್ ದಲ್ಲಿ ಹೊಡಿತಿದ್ದಾರೆ. ನಿಮ್ಗೆ ರೈಮಿಂಗ್ ದಲ್ಲಿ ಡೈಲಾಗ್ ಬರೀತಾರೆ ರೈಟರ್. ಇದು ತಲೆ ವರ್ಷ ಬದಲು ಯಾವ್ದಾದ್ರು ಚೆನ್ನಾಗಿರೋ ಸ್ಕ್ರಿಪ್ಟ್ ಬರೀಬೋದಾಯ್ತು. ಒಂಚೂರು ನಗುನೇ ಬರೋದಿಲ್ಲ. ಇನ್ನೊಂದು ಎಪಿಸೋಡ್ ಮಾಡ್ಬೋದು. ಮೇಕ್ ಮಿ ಚಾಲೆಂಜ್ ಮಾಡ್ತಾರೆ, ಮೇಕ್ ಮಿ ಲಾಫ್ ವಿಲ್ ಶೇವ್ ಮೈ ಹೆಡ್ ಅನ್ನೋದು ಒಂದು ವಿಡಿಯೋನೇ ಮಾಡಕ್ ಬಿಡ್ಬೋದು ಇದ್ರ ಬಗ್ಗೆ ಹಿಡ್ಕೊಂಡು. ಯಾಕಂದ್ರೆ ನಾನು ಕಾನ್ಫಿಡೆನ್ಸ್ ಆಗಿ ಇದ್ದೀನಿ, ನಾನು ನಗಿಯೋದೇ ಇಲ್ಲ ಈ ತರ ಕಾಮಿಡಿಗೆ. ನಾನೇ ವಿನ್ ಆಗ್ತೀನಿ. ಲೈಕ್ ಕೊಡ್ರಲ್ಲ. ಅವ್ರ ಎಕ್ಸ್ಪ್ರೆಷನ್ ನೋಡಿ, ಜಗ್ಗೇಶ್ ಮತ್ತೆ ತಾರಾ ಎಷ್ಟು ತಾರಾಮಯ ಅಂತ ಎಷ್ಟು ಫೇಕ್ ಇದೆ. ಜೀವನದ ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿಲ್ಲ. ಹೌದಾ? ಹೌದು, ವ್ಲಾಗ್ಸ್ ಮಾಡ್ತಾ ಮಾಡ್ತಾ ನಮ್ ಲೈಫ್ ವ್ಯಾಲ್ಯೂಸ್ ಅನ್ನೇ ಮರ್ತೋಗ್ಬಿಟ್ಟಿದೀವಿ. ಎಮೋಷನ್ ಇವಾಗ. ನಮ್ ಲೈಫ್ ನ ಇಂಟರ್ನೆಟ್ ಬರ್ಕೊಟ್ಬಿಟ್ಟಿದೀವಿ. ನನಗೆ ನಗು ಬರ್ತಾರದು ಏನೀಗಂದ್ರೆ, ಎಡಿಟರ್ ಬಂದ್ಬಿಟ್ಟು ಇಲ್ಲೇನಿಲ್ಲ ಎಡಿಟ್ ಮಾಡೋದು ಎಕ್ಸ್ಪ್ರೆಷನ್ ಹಿಡ್ಕೊಂಡೆ ಫುಲ್ ಎಡಿಟ್ ಮಾಡಿಟ್ಟಿದ್ದಾರೆ ಜಡ್ಜಸ್ ಅವ್ರನ್ನ. ಅವ್ರ ಎಕ್ಸ್ಪ್ರೆಷನ್ ಆಗಿ ಬರ್ತಿಲ್ಲ, ಸುಮ್ಮನೆ ಜಗ್ಗೇಶ್ ಹಿಂಗೆ ಕೂತಾರೆ, ಏನ್ ನಡೀತಿದೆ ಇಲ್ಲಿ ಅಂತ. ಬಡ್ರನ್ನ ಹಿಂಗ್ ಕೂತವ್ರೆ. ಮೆಸೇಜ್ ಕೊಟ್ರು, ಬರ್ದವನ್ ಯಾವನೋ ಅವನ್ಗೆ 1000 ಕಿಸಸ್. ಮೆಸೇಜ್ ಇಸ್ ನಾಟ್ ಇಂಪಾರ್ಟೆಂಟ್. ಮೆಸೇಜ್ ಎಲ್ಲರೂ ಕೊಡ್ತಾ ಇದ್ದಾರೆ. ಚಾಟ್ ಜಿಪಿಟಿನೂ ಮೆಸೇಜ್ ಕೊಡುತ್ತಾರೆ. ಹೌ ಇಂಪ್ಯಾಕ್ಟ್ಫುಲ್ ದ ಮೆಸೇಜ್. ಏನಿಲ್ಲಿ ಸರ್ಕಸ್ ನಡೀತಿದ್ಯಾ? ಇದನ್ನ ಬರೆದವರು ಶರಣಪ್ಪ, ಮೆಂಟ್ರಿಂಗು ನವೀನ್. ಇವರ ರೈಟ್ರು. ರೈಮಿಂಗ್ಗೋಸ್ಕರ ಕೋರ್ಟ್ ಟೈಮಿಂಗ್ ವೇಸ್ಟ್ 10,000 ರೂಪಾಯಿ ದಂಡ ವಿಧಿಸಲಾಗಿದೆ. ಇಷ್ಟವಾದಂತ ಸಬ್ಜೆಕ್ಟ್ ಇದು. ಪಾಪ ಎಲ್ಲಾರು ಸೆಲೆಕ್ಟ್ ಮಾಡಿದ್ರಿ. ಅವಳೆಲ್ಲಿ ಹೂವಿನ ಬಾಣದಂತೆ ಎಲ್ಲ ಮಗು. ಅವಳನ್ನ ನೋಡಿ ನಾನು ಸ್ವಲ್ಪ ಶಾಕ್ ಆದೆ. ನೋಡಿ, ಅವಳಿಂದ ಎಕ್ಸಾಂಪಲ್ ಹೇಳ್ತೀನಿ. ಅವಳೊಂದು ಸ್ಕೂಲು, ಆ ಸ್ಕೂಲಲ್ಲಿ ಇರೋ ಹುಡುಗಿ ಯಾರು ಹೇಳಿದ್ರು ಗೊತ್ತಿಲ್ಲ. ಅವ್ಳು ಸುಮ್ಮನೆ ನಾನು ಕ್ಯಾಮ್ರಾ ಹೇಳಿದ್ರು, ಅವಳಿಗೆ ಏನು ಅನಿಸ್ತೋ ಒಂದು ಹೇಳ್ದು. ಶಿ ಬಿಕೇಮ್ ಎ ಸೆಲಿಬ್ರಿಟಿ. ಅಂದರೆ ಈ ಮೊಬೈಲು ಯಾರನ್ನ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ತದೆ, ಯಾರನ್ನ ಎಲ್ಲೂ ಬೇಕಾದರೂ ಕರ್ಕೊಂಡು ಹೋಗ್ತದೆ. ಸೆಲೆಕ್ಟ್ ಮಾಡೋ ಅಂಥ ಜ್ಞಾನ ಬುದ್ಧಿ ನಿಮ್ಮಲ್ಲಿ ಇರಬೇಕು. ನಾನು ಅವಳನ್ನ ನೋಡಿರಲಿಲ್ಲ, ಒಳ್ಳೇದಾಗಲಿ ನಿನಗೆ. ಆಮೇಲೆ ಇದ್ರ ಮೇಲೆ ಜ್ಞಾನ ಹತ್ಕೊಂಡು ಓದೋದು ಬಿಟ್ಬಿಟ್ಟು ಆಮೇಲೆ ಓದ್ತಾ ಇದ್ಯಾ? ಏನು ಓದ್ತಿದ್ಯಾ? BBA. ವೆರಿ ಗುಡ್, ಚೆನ್ನಾಗಿ ಓದು. ಇದೊಂದು ಹಾಬಿ ತರ ಇಟ್ಕೋ, ಒಳ್ಳೇದಾಗ್ಲಿ ನಿನಗೆ. ಇವನ್ನ ನೋಡಿ ನಂಗೆ ಬಲಿ ಆಶ್ಚರ್ಯ ಆಯ್ತು. ಡಂಕಣಕ ಅದೇನೋ ಯಾರ್ಲ ಮಗ ನೀನು? ಅಮ್ಮುಕು ಡುಮುಕು ಸರ್. ಅಮ್ಕೋ ಡುಮ್ಕೋ ಮಂಜು ಸಾರ್, ತುಂಬಾ ಕಷ್ಟ ಬಿದ್ದಿದೆ. ಸ್ಟೈಲ್ ನೋಡಿ, ಇದ್ರಲ್ಲಿ ಸಲಗ ಪಿಕ್ಚರ್ದಲ್ಲಿ ಧನಂಜಯ ಅಂತಾನಲ್ಲ, ಕಡಿಯ ತಕ ಕುಣಿಸಿ ಬಂದನು ಸಿದ್ಧರಿ ಭಾವ ಬಾಲರ ಜೀವ ಅಂತ ಡೈಲಾಗ್ ಯಾವನ ಬರ್ತಿದೆ. 2ನೇ ಕ್ಲಾಸ್ ಪದ್ಯ ನೆನಪಾಗೈತಲ್ಲ ನೀನು ನೋಡಿ. ಮೊಬೈಲ್ ಜಾಸ್ತಿ ಯೂಸ್ ಮಾಡಿಬಿಟ್ರೆ ಸ್ಪರ್ಮ್ ಕೌಂಟ್ ಕಮ್ಮಿ ಆಗುತ್ತೆ. ಇದು ಸಮಯೋಚಿತವಾಗಿ
ಆಯ್ಕೆ ಮಾಡ್ಕೊಂಡ್ರು ನೋಡಿ, ಎಲ್ಲರೂ ಎಲ್ಲೆಲ್ಲಿ ಯಾರ್ಯಾರು ಇದರಿಂದ ಬಂದು ಎಲ್ಲರನ್ನ ಆಯ್ಕೆ ಮಾಡಿ ನಿಲ್ಲಿಸಿ ಈ ಆ್ಯಕ್ಟನ್ನೇ ಒಂಥರ ಮೆರಗು ತರಿಸಿದ್ರು. ಖುಷಿ ಆಯಿತು ನನಗೆ. ಜಗತ್ತು ನಿಂತಿರೋದು ಬರೀ ಲೈಕ್ಸ್ ಮೇಲೇನಾ, ಪ್ರೀತಿ ಮೇಲೆ ಇಲ್ವೇ ಇಲ್ಲ ಅಲ್ಲ. ಪ್ರೀತಿ ಸತ್ತು ಸಮಾಧಿಯಾಗಿ ಎಲ್ಲೋ ಹೊರಟೋಗಿದೆ. ಓಕೆ, ದ ಇಂಟೆನ್ಷನ್ ಬಂದು ಅವ್ಳನ್ನ ಬ್ರಿಂಗ್ ಮಾಡಿರೋದು ನಾನೇನು ಅನ್ಕೊಂಡೆ ಸ್ಟಾರ್ಟಿಂಗ್ ಕಾಮಿಡಿ ಕಿಲಾಡಿಗಳಿಗೆ ಬೂಸ್ಟ್ ಕೊಡೋದಕ್ಕೆ, ಸೊ ಮೈನ್ ಸ್ಟ್ರೀಮ್ಗೆ ತಗೊಬರೋದಕ್ಕೆ ಅನ್ಕೊಂಡಿದ್ದೆ. ಬಟ್ ಆಕ್ಟಿಗೋಸ್ಕರ ರಿಕ್ವೈರ್ಮೆಂಟ್ ಇರೋದಕ್ಕೆ ಅವ್ರ 3 ಜನ ತಂದಿದ್ದಾರೆ. ದಟ್ ಈಸ್ ಗುಡ್. ಬಟ್ ದ ರೈಟಿಂಗ್ ಈಸ್ ನಾಟ್ ಅ ಗುಡ್. ಒಂಚೂರು ನನಗೆ ನಗುನೇ ಬಂದಿಲ್ಲ. ಅದೇನ ನನಗೆ ಮಾತ್ರ ಅನ್ಸ್ತಿದ್ಯಾ ಬೇರೆ ಅನ್ಸ್ತಿದ್ಯಾ ಅಂತ ಗೊತ್ತಿಲ್ಲ. ನನಗೆ ಅಂತ ನಗು ಬಂದಿಲ್ಲ. 10 ನಿಮಿಷ ಆಕ್ಟ್ ಇದ್ರೆ 5 ನಿಮಿಷ ಸಾಂಗ್ಗಳೇ ಬರುತ್ತೆ, 5 ನಿಮಿಷ ಇಂಟ್ರೋನೇ ಬರುತ್ತೆ ಅವ್ರದ್ದೇ. ಒಂದಾದ್ರೂ ಡೈಲಾಗ್ ನನಗೆ ಸ್ಮೈಲ್ ಅಂತ ಕೊಡ್ಲೇ ಇಲ್ಲಪ್ಪ. ಇದು ಮೆಸೇಜ್ ಇದ್ದಿದ ತಕ್ಷಣ ಆಕ್ಟ್ ಈಸ್ ಗುಡ್, ಮಾರ್ಕ್ಸ್ ಜಾಸ್ತಿ ಕೊಡೋದಿಲ್ಲ. ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರ ಅಂತಾನು ಇರ್ಬೇಕು. ಅದೇ ಪ್ರಾಣೇಶ್ ಅವ್ರದ್ದು ನೋಡಿ, ಅವ್ರದ್ದು ಕಾಮಿಡಿ ಹೆಂಗಿರ್ತದೆ, ಅವ್ರ ಮೆಸೇಜ್ ಕೊಡ್ತಾರೆ, ಒಂದು ಕಾಮಿಡಿ ಆಗಿ ಇರುತ್ತೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಅದು ಹೆಂಗಿರುತ್ತೆ, ಎಷ್ಟು ಕ್ವಾಲಿಟಿ ಅಂಡ್ ಮೆಸೇಜ್ ಹೇಗಿರುತ್ತೆ. ಬರೀ ಮೆಸೇಜ್ ಕೊಟ್ಟಿದ್ದಾರೆ, ಅದು ನನಗೆ ಮೆಸೇಜು ಕರೆಕ್ಟ್ ಆಗಿಲ್ಲ. ಅದು ಟಿಪಿನ ದುಃಖದಲ್ಲಿ ಹಾಕೋತೀವಿ, ಸ್ಟೇಟಸ್ ನ ಸಂತೋಷದಲ್ಲಿ ಏನದು ಡೈಲಾಗ್, ರೈಮಿಗೋಸ್ಕರ ಕಾಂಟೆಕ್ಸ್ಟೇ ಇಲ್ಲ. ಅದು ರೈಟರ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಬರೆಯೋದಕ್ಕೆ ಅನ್ಸುತ್ತೆ. ನವೀನ್ ಅಂಡ್ ಶರಣಪ್ಪ, ಥ್ಯಾಂಕ್ ಯು. ಅಣ್ಣ ಹೇಳಿದಾಗೆ ಇವತ್ತಿನ ಏನಿದೆ ಪರಿಸ್ಥಿತಿ, ಓವರ್ ಆಲ್ ಆಕ್ಟ್ ನನ್ಗೆ ಇಷ್ಟ ಆಗಿರೋದು ಜಗ್ಗೇಶ್ ಮಾತಾಡೋದು ಮಾತ್ರ ಇಷ್ಟ ಆಗಿದೆ. ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್ ಆಗಿ ಮಾತಾಡಿದಾರೆ ಅಷ್ಟೇ ಅವರು. ಇದು ನನಗೆ ಅನ್ಸಿದ್ದು, ನಾನು ಅಂದಿರೋದು ಅಷ್ಟೇ. ಈ ಹಾಡು ಯಾರಿಗೂ ಅನ್ವಯಿಸೋದಿಲ್ಲ. ಇನ್ ಕೇಸ್ ಅನ್ವಯಿಸ್ತಾ ಇದೆ ಅಂತ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇದು ನಂಗೆ ಅನ್ಸಿದ್ದು ಸ್ಥಿತಿ. ಅದನ್ನ ಕಾಮಿಡಿ ಮೂಲಕ ಹೇಳೋದಿದೆಯಲ್ಲ, ಅದು ಒಂಥರ ಸಮಾಜಕ್ಕೆ ಕಣ್ತೆರೆಸೋ ತರ ಇತ್ತು. ಅದು ನಿಜ. ನೀವು ಮೆಸೇಜ್ ಇದೆ ಅಷ್ಟೇ, ಕಾಮಿಡಿ ಇಲ್ಲ. ನನ್ನ ಗ್ರೂಪಲ್ಲಿ ಆಡ್ತಿದಾಗ ಅವ್ರು ಕೇಳಿಸ್ಕೊಂಡು ಬಾ ವಿಡಿಯೋ ಮಾಡ್ತೀನಂದ್ರು, ಹಾಡ್ದೆ. ಅವರೇನೋ ವೈರಲ್ ಮಾಡಿದ್ದು. ಹಾ, ಚೆನ್ನಾಗಿ ಆಡ್ತಾರೆ. ಬಟ್ ಅದನ್ನ ಒಂದು ಪ್ರೊಫೆಷನಲ್ ಆಗಿ ಸ್ಕಿಲ್ ಆಗಿ ಬೆಳೆಸ್ಕೋಬೇಕು. ಚೆನ್ನಾಗಿ ಆಡಿ ಕೊಲಾಬ್ರೇಷನ್ ಮಾಡಿ ಆಡ್ಬೋದಪ್ಪ. ನನಗ್ ಮಾತ್ರ ಆ ತರ ಅನ್ಸ್ತಿದ್ಯಾ ಏನು ಕಾಮಿಡಿ ನಗುನೇ ಬಂದಿಲ್ಲ, ಇಲ್ಲಾಂದ್ರೆ ನಿಮಗೂ ಅನ್ಸ್ತಿದ್ಯಾ? ಇವ್ರು ಬಂದು ಏನ್ ಕ್ವಶನ್ ಕೇಳಿದ್ರೆ ಏನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಬರಲ್ತು, ಏನೇನೋ ಆನ್ಸರ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಕೆಲಸ ಮಾಡ್ಕೊಂಡಿದೀರಾ, ಏನ್ ಕೆಲಸ ಮಾಡ್ತಿದ್ದೀರಾ, ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ಕೆ ಬರೋದಿಲ್ಲ ಅವ್ರಿಗೆ. ನಮ್ಮ ಅಪ್ಪ ಅಂದು ಅದೇ ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಇವಾಗ ನಮ್ಮ ಅಪ್ಪನ್ಗೆ ಒಂದು ಒಳ್ಳೆ ದಾರಿಯಲ್ಲಿ ಅಂದ್ರೆ ನಮ್ಮ ಅಪ್ಪಗೆ ಒಂದು ಒಳ್ಳೆ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ 22 ವರ್ಷದಿಂದ ನಮ್ಮ ಅಪ್ಪ ಕೂಲಿ ಕೆಲಸ ಮಾಡ್ತಾರೆ. ನಮ್ಮ ಅಪ್ಪನಿಗೆ ಒಂದು ಕಾಂಟ್ರಾಕ್ಟ್ ಹಾಕಿ ನಮ್ಮ ಅಪ್ಪನ ಓನರ್ ಸ್ಥಾನದಲ್ಲಿ ಕುಂಚನ ಅಂತ, ಅದೇ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲೇ. ನೀವು ಅದಕ್ಕೆ ನಮ್ಮ ಅಪ್ಪನ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಓನರ್ ಆಗಿ ಮಾಡಿ ಅದೇ 50 ಜನಕ್ಕೆ ನಮ್ಮ ಅಪ್ಪ ಓನರ್ ಆಗಿ ಪೇಮೆಂಟ್ ಕೊಡೋ ತರ ಮಾಡ್ಬೇಕು, ಮಾಡ್ತೀನಿ. ಅವ್ರು ಕೇಳಿದ್ದು ನೀವ್ ಏನ್ ಕೆಲಸ ಮಾಡ್ತಿದ್ಯಾ ಅಂತ. ಓಕೆನಾ, ಓಕೆ ಬೈ. HD ಏನೋ ಮಾತಾಡ್ಬೇಕಂತ ಮಾತಾಡ್ತಾನ ಅವನು. ನನ್ನ ಹೆಸರು ಬಂದ್ಬಿಟ್ಟು HD. ನಾನಿವತ್ತು ಟಾಪಿಕ್ ಬಂದು ಹೌ ದೀಸ್ ಪೀಪಲ್ ಆರ್ ಗೆಟಿಂಗ್ ವೈರಲ್ ಅಟೆನ್ಷನ್. ಇದಕ್ಕೆ ಕಾರಣ ಒಂದು ಪ್ಲಾಟ್ಫಾರ್ಮ್ ಲೈಕ್ ಇನ್ಸ್ಟಾಗ್ರಾಮ್. ಆಸ್ ಎ ಯೂಸರ್ ನನಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದಾಗ ಇನ್ಸ್ಟಾಗ್ರಾಮ್ದಲ್ಲಿ ಡಿಸ್ಲೈಕ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಡಿಸ್ಲೈಕ್ ಮಾಡಿದ್ರೆ ದ ಅಲ್ಗಾರಿದಮ್ ವಿಲ್ ನೋ ದಿಸ್ ಕಂಟೆಂಟ್ ಇಸ್ ನಾಟ್ ಗುಡ್. ಮತ್ತೆ ಕ್ರಿಯೇಟರ್ಗೂ ಈ ಕಂಟೆಂಟ್ ಇಷ್ಟು ಜನಕ್ಕೆ ಇಷ್ಟ ಆಗಿಲ್ಲ, ರೇಷಿಯೋಸ್ ಗೊತ್ತಾಗುತ್ತೆ. ಇನ್ನು UI/UX ಟರ್ಮ್ದಲ್ಲಿ ಏನಂತಾರೆ ಅದನ್ನ ಅಂದ್ರೆ ಯೂಸರ್ ಕಂಟ್ರೋಲ್ ಅಂತ ಹೇಳ್ತಾರೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಡಿಜಿಟಲ್ ವರ್ಲ್ಡ್. ಅದೊಂದು ಪ್ರಿನ್ಸಿಪಲ್ ಆಗಿ ಇರುತ್ತೆ. ಸೊ ಫಾರ್ ಇಲ್ಲೇ ಇದೆ ನೋಡಿ, ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಯೂಸರ್ ಟು ಗಿವ್ autonomy to navigate and undo the cancel option, preventing the feeling of being trapped or frustrated. ನೀವು ಇನ್ಸ್ಟಾಗ್ರಾಮ್ದಲ್ಲಿ ಬಂದು ಓನ್ಲಿ ಹಾವ್ ಒನ್ ಇಂಟರಾಕ್ಷನ್ ಗಿವ್, ಲೈಕ್ ಬಟನ್ ಅಷ್ಟೇ. ಲೈಕೇ ಡಿಸ್ಲೈಕ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತೆ ಕಮೆಂಟ್ ಸೆಕ್ಷನ್ದಲ್ಲಿ ಹೋಗಿ ನೋಡಿ, ಲೈಕೇ ಮಾಡೋಕ್ಕಾಗುತ್ತೆ ಒಂದು ಇದನ್ನ, ಡಿಸ್ಲೈಕ್ ಮಾಡಕ್ ಆಗೋದಿಲ್ಲ. ಯೂಸರ್ ಕಂಟ್ರೋಲ್ ಕೊಡ್ಬೇಕು, ಫ್ರೀಡಮ್ ಟು ಆಕ್ಟ್ ಅಷ್ಟೇ. ಮತ್ತೆ ಡಿಸ್ಲೈಕ್ ಅನ್ನೋದು ಪಬ್ಲಿಕ್ ಕೌಂಟ್ ತೋರಿಸಬಾರ್ದು. ಯಾಕಂದ್ರೆ ಒಂದು ಮಾಸ್ ಬುಲಿ ತುಂಬಾ ಜನ ಡಿಸ್ಲೈಕ್ ಕೊಟ್ಬಿಡ್ತಾರೆ. ಸೊ ಮಾಸ್ ಬುಲಿ ಆಗುತ್ತೆ. ಅದು ಕ್ರಿಯೇಟರ್ಗೆ ಇಟ್ ವಿಲ್ ಬಿ ವೆರಿ ಮಚ್ ಪೇನ್. ಅದನ್ನು ಮಾಡೋಂಗಿಲ್ಲ. ಬಂದು ಇಷ್ಟ ಆಯ್ತು. ಯೂಸರ್ ಕಂಟ್ರೋಲ್ ಅನ್ನೋದು ಆಪ್ಷನ್, ಡಿಸ್ಲೈಕ್ ಬಟನ್ ಶುಡ್ ಬಿ ದೇರ್ ಇನ್ ಇನ್ಸ್ಟಾಗ್ರಾಮ್. ಕ್ರಿಯೇಟರ್ ಗೊತ್ತಾಗಬೇಕು ಈ ಕಂಟೆಂಟ್ ಇಷ್ಟ ಆಗ್ತಿಲ್ಲ ಅವ್ರಿಗೆ, ಅಲ್ಗಾರಿದಮ್ ಗೊತ್ತಾಗಬೇಕು ಈ ಕಂಟೆಂಟ್ ಇಷ್ಟ ಜನಕ್ಕೆ ಇಷ್ಟ ಆಗಿಲ್ಲ ರೇಷಿಯೋದಲ್ಲಿ. ಸೊ ನಾನು ಇದನ್ನ ಪುಷ್ ಮಾಡಬಾರ್ದು. ಆವಾಗ ಬಂದು ಕ್ವಾಲಿಟಿ ಕಂಟೆಂಟ್ ಜಾಸ್ತಿ ಆಗುತ್ತೆ. Thank you.